ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವರ್ಜಿರಾ ಕ್ರಿಯೇಷನ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ವೀರೇಶ್ ಮುತ್ತಿನ ಮಠ ಅವರ ಕಾರ್ಯಕ್ರಮ ಒಂದೇ ಮಾತಿರಂ ಲಲಿತಾ ಅಕಾಡೆಮಿ ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ನಡೆಸಿದ್ರು. ಮಹಾನ್ ಕಲಾವಿದರನ್ನೆಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಕರೆದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನಮ್ಮ ಶ್ರೀಧರ್ ಸರ್ ಆಗ್ಬೋದು, ನಮ್ಮ ಶ್ರುತಿ ಹರಿಹರನ್ ಮೇಡಮು, ಮತ್ತು ನಮ್ಮ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು, ತುಂಬ ಜನ, ತುಂಬ ಖುಷಿಯಾಯಿತು. ಅನು ಅಮ್ಮ ವಿಶೇಷವಾಗಿ ಇವ್ರನ್ನೆಲ್ಲರೂ ಸೇರಿಸ್ಬೇಕಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ, ತುಂಬ ಈಸಿ ಅಲ್ಲ, ತುಂಬ ಕಷ್ಟಕರವಾದ ಕೆಲಸನೇ. ಇಂಥ ಮಹಾನರನ್ನ, ಈ ಥರದವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡಿದ್ದೀರಾ. ಪ್ರತಿಯೊಬ್ರಿಗೂ ಸನ್ಮಾನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರಿ, ಭಾಳ ಖುಷಿಯಾಗುತ್ತೆ. ನಮ್ಮ ನಾಟ್ಯ ಪ್ರವೀಣರಾದ ಶ್ರೀಧರ್ ಸರು ಇಷ್ಟೊಂದು ಒಳ್ಳೆ ಮನಸ್ಸಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ರಿಯಲಾಗಿ ಅವ್ರನ್ನ ನೋಡ್ತೀವಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿಯಾಯಿತು. ಏನು ಅವ್ರನ್ನ ವಿನಯ ಎಷ್ಟು ಗೌರವ ಕೊಡ್ತಾರೆ ಪ್ರತಿಯೊಬ್ಬರಿಗೂ. ನಿಜವಾಗ್ಲೂ ಖುಷಿಯಾಯಿತು. ಶ್ರೀಧರ್ ಸರ್, ನಿಮ್ಮ ಒಳ್ಳೆತನಕ್ಕೆ ನಾವು ಯಾವಾಗಲೂ ಚಿರುಣಿ. ಬಟ್ ನಿಜವಾಗ್ಲೂ ನೀವು ಸಾಕ್ಷಾತ್ ಪರಮಶಿವ ಅಂತಲೇ ಹೇಳ್ಬೋದು ಸರ್. ನಿಜವಾಗ್ಲೂ ನಿಮಗೆ ಜನ್ಮ ಕೊಟ್ಟ ತಾಯಿ ತಂದೆಗೂ ನಮ್ಮ ಧನ್ಯವಾದಗಳು, ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ತುಂಬ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ. ನಮ್ಮ ಈ ಕಾರ್ಯಕ್ರಮ ನಡೆಸಿರ್ತಕ್ಕಂಥ ವೀರೇಶ್ ಮುತ್ತಿನ ಮಠ ಸರ್ಗೆ ನೀವು ಯಾವ ಥರ ಹೊಗಳಿದ್ರಿ ಅದೇ ಥರ ಮುಗ್ಧರು ಅವರು, ಒಳ್ಳೆ ಹೃದಯ ಇರೋರು. ಹಾಗೆ ನೀವು ಹೊಗಳಿದ್ರಲ್ಲಿ ಒಂದು ಪದನೂ ಮಿಸ್ಟೇಕ್ ಇಲ್ಲ. ಮುತ್ತು ಮಾಣಿಕ್ಯ ಅಂತ ಹೇಳ್ಬೋದು ಸರ್ ಆ ಮನುಷ್ಯನ. ತುಂಬ ಖುಷಿಯಾಯಿತು ವೀರೇಶ್ ಸರ್, ಈ ಮಟ್ಟಕ್ಕೆ ಮಾಡಿದ್ದೀರಾ. ಚಿಕ್ಕ ಕಾರ್ಯಕ್ರಮನ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮನೇ ಇದು. ಭಾಳ ಅದ್ಧೂರಿಯಾಗಿ ಮಾಡಿದ್ವಿ, ತುಂಬ ಖುಷಿಯಾಯಿತು. ಪ್ರತಿಯೊಬ್ಬರು ಖುಷಿಯಾಗಿ ಹೋದರು. ವ್ಯವಸ್ಥೆ ಆಗ್ಬೋದು, ಅಲ್ಲಿ ಒಂದು ಕಾರ್ಯಕ್ರಮ ಸಾಂಗ್ಸಿಗೆ ಆಗ್ಬೋದು. ಮತ್ತು ನಮ್ಮ ಜಿ ಟಿ ವಿಯಲ್ಲಿ ಸೆಲೆಕ್ಟ್ ಆಗಿರೋ ರಾಜು ಸರ್ ಬಂದಿದ್ದರು. ನಮ್ಮ ಕರಾಟೆ ಮಾಸ್ಟ್ರು